ಲಕ್ಷಂ ನೋಡಿ. ಯೋಗಿ ಅವ್ರ ಹತ್ರ ಇರೋ ಗಾಡಿ ಬಂದ್ಬಿಟ್ಟು R15 ಯಮಹ ಆಯ್ತಾ. ಸೊ ಈ ಗಾಡಿಗೆ ಎಷ್ಟಾಗತ್ತೆ ಗೊತ್ತಾ? 16 ಲಕ್ಷ ಶ್ರೀಲಂಕನ್ ರುಪೀಸ್ ಆಗತ್ತಂತೆ. ತಮಾಷೆನೇ ಎಲ್ಲ ಮಾತ್ರ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಶ್ರೀಲಂಕಾ ಸೋಲೋ ಟ್ರಿಪ್ನ 20ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳ್ತಾ, ನಾನಿವತ್ತು ಎಕ್ಸಾಕ್ಟ್ ಆಗಿರೋ ಜಾಗ ಬಂದ್ಬಿಟ್ಟು ಶ್ರೀಲಂಕಾದ ಮನ್ನಾರ್ ಅನ್ನೋ ಒಂದು ಜಿಲ್ಲೆನಲ್ಲಿ. ಹಳೆ ವಿಡಿಯೋ ನೀವು ನೋಡಿತ್ತು ಅಂತಂದರೆ ನಾನು ಇಲ್ಲಿಂದ ರಾಮ್ ಸೇತುಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದನ್ನ ನೀವು ನೋಡಿದ್ದೀರಾ. ಸೊ ಇದು ಅದರದ್ದು ನೆಕ್ಸ್ಟ್ ವಿಡಿಯೋ. ಸೊ ಈಗೇನಪ್ಪ ವಿಚಾರ ಅಂತಂದರೆ, ಈ ಮನ್ನಾರ್ ಅನ್ನೋ ಊರಿದೆಯಲ್ಲ, ಇಲ್ಲಿ ತುಂಬಾ ಹಿಸ್ಟ್ರಿ ಇದೆ. ಸೊ ಅದಕ್ಕೆ ಆ ಒಂದು ಹಿಸ್ಟ್ರಿ ಇರ್ತಕ್ಕಂಥ ಜಾಗಗಳನ್ನ ನಿಮಗೆ ತೋರಿಸೋಣ ಅಂತ. ಮೇಜರಾಗಿ 2 ಜಾಗ. ಸೊ ಈ ಮನ್ನಾರ್ ಅನ್ನೋ ಒಂದು ಊರು ಏನಿದೆಯೋ, ಇದು ಒಂದು ಟೈಮಲ್ಲಿ ಮುತ್ತು ರತ್ನಗಳಿಗೆ ಫೇಮಸ್ ಆದಂಥ ಜಾಗ. ಇಡೀ ವರ್ಲ್ಡಲ್ಲೇ ಹೈ ಕ್ವಾಲಿಟಿ ಮುತ್ತುಗಳು ಸಿಗ್ತಾ ಇದ್ದಿದ್ದು ಇಲ್ಲಿ, ಅಂದರೆ ಕಡಲ ಮುತ್ತುಗಳು ಸಿಗ್ತಾ ಇದ್ದಿದ್ದು. ಸೊ ಅದಕ್ಕೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಯಾರೇ ಬಂದರೂ ಈ ಊರನ್ನ ಕಬಳಿಸ್ಕೋಬೇಕು, ಇದನ್ನು ನಮ್ಮ ಕಂಟ್ರೋಲಲ್ಲಿ ತಗೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇರ್ತಾಯಿದ್ರು. ಆ್ಯಂಡ್ ಇನ್ನೂ ಒಂದು, ಈ ಜಾಗ ಏನಿದೆಯೋ ಇದೊಂದು ದ್ವೀಪ. ಈ ಒಂದು ಊರನ್ನ ವಶಪಡಿಸ್ಕೊಂಡ್ರೆ ಆಲ್ಮೋಸ್ಟ್ ಶ್ರೀಲಂಕಾದ ಎಲ್ಲ ವ್ಯಾಪಾರ ಮಾರ್ಗಗಳನ್ನು ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಈ ಊರಿಗೆ ಅಷ್ಟೊಂದು ಸ್ಕೋಪ್ ಇರೋದು. ಸೊ ಇವಾಗ ಎಕ್ಸಾಕ್ಟಾಗಿ ಈ ಊರನ್ನು ನೋಡ್ತಾ ಇದ್ದೀವಿ. ಸೊ ಇದು ಅಮ್ಮನ್ ಕೊಯಿಲ್. ಇಲ್ಲಿ ಯಥೇಚ್ಛವಾಗಿ ತಮಿಳುಗರು ಇರೋದ್ರಿಂದ ಎಲ್ಲ ಕಡೆ ನಮಗೆ ನಮ್ಮ ದೇವಸ್ಥಾನಗಳು ಕಾಣಿಸೋಕ್ಕೆ ಸಿಗುತ್ತೆ. ಅಲ್ಲೊಂದು ದೇವಸ್ಥಾನ ಇದೆ, ಇಲ್ಲೂ ಒಂದು ದೇವಸ್ಥಾನ ಇದೆ. ನೋಡ್ತಾ ಇದ್ದೀರಲ್ಲ, ದೇವಸ್ಥಾನಗಳಿಗೆ ಮಾತ್ರ ಕಮ್ಮಿನೇ ಇಲ್ಲ ನೋಡಿ. ಒಳ್ಳೆ ನಮ್ಮ ನಂಜನಗೂಡು ದೇವಸ್ಥಾನ ನೋಡ್ದಂಗೆ ಫೀಲ್ ಆಗ್ತಾ ಇದೆ. ಸೊ ಈ ಥರ ದೇವಸ್ಥಾನಗಳು ತುಂಬಾ ಕಾಣಿಸೋಕ್ಕೆ ಸಿಗುತ್ತೆ ಇಲ್ಲಿ. ಅಲ್ಲಿ ನೋಡಿ ಏನು ಚೆನ್ನಾಗಿದೆ ಅಂತ. ಗಣಪತಿ ವಿಗ್ರಹ ಮೇ ಬಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಗೋಪುರದ ಜೊತೆಗೇ ಗಣಪತಿ ಇರೋದು ನಾನೆಲ್ಲೂ ನೋಡೇ ಇರಲಿಲ್ಲ. ಸೊ ತಮಿಳ್ನಾಡಲ್ಲಿ ಮೇ ಬಿ ಇದ್ರೂ ಇರ್ಬೋದೇನೋ. ಸೊ ನಾನು ನೋಡಿಲ್ಲ, ನೀವು ನೋಡಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಶ್ರೀಲಂಕಾದಲ್ಲಿ ನೋಡಿ, ನಮ್ಮ ಹಿಂದೂ ದೇವಸ್ಥಾನಗಳು ಇಷ್ಟು ಚೆನ್ನಾಗಿ ಕಾಣಿಸೋಕೆ ಸಿಗುತ್ತೆ. ಇಲ್ಲೊಂದು ಕಾಲೇಜನ್ನು ನೋಡಿದೆ ನೋಡಿ, ಇಲ್ಲಿ ಶಕ್ತಿ ವಿನಾಯಕರ್ ಹಿಂದೂ ಕಾಲೇಜ್ ನ್ಯಾಷನಲ್ ಸ್ಕೂಲ್ ಮನ್ನಾರ್ ಅಂತ ಇದೆ. ಸೊ ಅದರ ಗೇಟಲ್ಲೂ ಕೂಡ ಗಣಪತಿದೇ ಇದೆ. ಅಲ್ಲಿ ಒಳಗಡೆ ಸ್ವಾಮಿ ವಿವೇಕಾನಂದ ಅವ್ರ ಸ್ಟ್ಯಾಚು ಇದೆ. ಸ್ವಾಮಿ ವಿವೇಕಾನಂದರ ಶಿಲೆ ಇಟ್ಟಿದ್ದಾರೆ. ವಂಡರ್ಫುಲ್ ಅಲ್ಲ ನೋಡಿ. ಇಲ್ಲಿ ಗಣಪತಿ ಇದೆ. ಇಲ್ಲಿ ಕ್ರಿಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಕೂಡ ಇದೆ. ಆದರೆ ಒಂದು ಖುಷಿ ಪಡೋ ವಿಚಾರ ಏನು ಅಂತಂದರೆ, ಶ್ರೀಲಂಕಾದಲ್ಲಿ ಯಾವುದೇ ಮತ ಗದ್ದಲಗಳಿಲ್ಲ. ನೀನು ಹಿಂದೂ, ನಾನು ಕ್ರಿಶ್ಚಿಯನ್ನು, ನಾನು ಮುಸ್ಲಿಮು, ಈ ಥರದ್ದಿಲ್ಲವೇ ಇಲ್ಲ. ಎಲ್ಲರೂ ಕೂಡ ಒಬ್ರಿಗೊಬ್ರಿಗೆ ಅನುಸರಿಸ್ಕೊಂಡು ಅಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ನಿಜವಾಗ್ಲೂ ಗ್ರೇಟ್ ವಿಷಯ. ಇವಾಗ ನಾನು ಯಾಕೆ ಇಲ್ಲಿ ನಡ್ಕೊಂಡು ಬಂದೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಮಕ್ಕಳು, ಟೀಚರ್ಸ್ ಎಲ್ಲ ಅಟೆಂಡೆನ್ಸ್ ತಗೊತಾ ಇದ್ದಾರೆ. ಸೊ ಇದು ಸ್ಕೂಲು. ಸೊ ಈಗ ನಾನು ಆ್ಯಕ್ಚುಲಿ ನೋಡೋಕೆ ಬಂದಿದ್ದೇನು ಅಂತಂದರೆ ಈ ಮರಗಳನ್ನು, ಆಯಿತಾ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದೊಡ್ಡ ಕಾಂಡ ಉಳ್ಳಂಥ ಈ ಮರನೇ ನಾನಿವಾಗ ನೋಡೋಕೆ ಬಂದಿದ್ದು. ಸೊ ಆ್ಯಕ್ಚುಲಿ ಈ ಮರದ ಹೆಸರು ಬಂದ್ಬಿಟ್ಟು ಬವಾಬ್ ಟ್ರೀ ಅಂತ. ಸೊ ಇದು ಇಲ್ಲಿಯ ಮರ ಅಲ್ಲ, ಆಯಿತಾ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬವಾಬ್ ಟ್ರೀ. ಸೊ ಇದರ ವಿಶೇಷತೆ ಏನು ಅಂತಂದರೆ, ಕಾಂಡಗಳು ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆಯುತ್ತೆ. ಆ್ಯಂಡ್ ಇದು ಇಲ್ಲಿಯ ಮರಗಳಲ್ಲ, ಇದು ಮೂಲತಃ ದಕ್ಷಿಣ ಆಫ್ರಿಕಾದ ಮರಗಳು. ಸೊ ಅಲ್ಲಿಂದ ಇಲ್ಲಿಗೆ ಹೆಂಗಪ್ಪ ಬಂತು ಅಂತಂದರೆ, ಆ ಟೈಮಲ್ಲಿ ಅಂದರೆ 2000 ವರ್ಷಗಳ ಹಿಂದೆ ಬಂದಂಥ ಅರಬ್ ವ್ಯಾಪಾರಿಗಳು ಅವರು ಬೋಟಲ್ಲಿ ಈ ಮರದ ಬೀಜಗಳು ಮತ್ತು ಗಿಡಗಳನ್ನು ತಗೊಂಡು ಬರ್ತಾರಂತೆ. ಕಾರಣ ಏನಕ್ಕೆ ಅಂತಂದರೆ, ಅವ್ರು ಹೆಂಗಿದ್ರು ನಾವು ಇಲ್ಲಿ ಇರ್ತೀವಿ, ಇರೋಷ್ಟು ದಿನ ನಮಗೆ ಸೇಫಾಗಿ ನೆರಳು ಕೊಡೋಕ್ಕೊಂದು ಮರ ಬೇಕು. ಆ್ಯಂಡ್ ಜೊತೆಗೆ ಇದರಲ್ಲಿ ಬಿಡೋಂಥ ಹಣ್ಣುಗಳಿದೆಯಲ್ಲ, ಆ ಹಣ್ಣುಗಳು ವಿಟಮಿನ್ ಸಿ ಕೊಡೋಂಥ ಒಂದು ಹಣ್ಣುಗಳಾಗಿರುತ್ತೆ. ಆ್ಯಂಡ್ ಇದರ ಕೆಪಾಸಿಟಿ ಏನು, ಅಥವಾ ಇದರ ಒಂದು ವಿಶೇಷತೆ ಏನು ಅಂತಂದರೆ, ಇದು ಒಂದು ದೊಡ್ಡ ಮರ 1,00,000 ಲೀಟ್ರ್ ನೀರನ್ನು ತನ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಸೊ ಆ್ಯಂಡ್ ಈ ಸಮುದ್ರದ ಒಂದು ತೀರಕ್ಕೆ ಆಬ್ವಿಯಸ್ಲಿ ಇದರ ಅವಶ್ಯಕತೆ ಇದ್ದೇ ಇದೆ. ಅದಕ್ಕೆ ಅವರು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದರು. ಕೋಲ್ಡ್ ಸ್ಟೋರೇಜ್ ಆಗಿ ಯೂಸ್ ಮಾಡ್ತಾ ಇದ್ರಂತೆ. ಅಂದರೆ ಈ ನೀರನ್ನು ತಂಪಾಗಿ ಇಟ್ಕೊಳ್ಳೋಕ್ಕೆ. ಸೊ ಈ ಮರದ ಪೊಟರೆ ಒಳಗಡೆ ಇಡ್ತು ಅಂತಂದರೆ ಅದು ಕೋಲ್ಡಾಗಿರುತ್ತೆ. ಸೊ ಅದಕ್ಕೆ ಇವರು ಈ ಮರಗಳನ್ನು ತಗೊಂಬಂದು ಇಲ್ಲಿ ನೆಟ್ಟಿದ್ದಾರೆ. ನೋಡಿ ಏನು ಗಾತ್ರ ಇದೆ ಇದು ಮರ, ಇಷ್ಟೊಂದು ದೊಡ್ಡ ಗಾತ್ರ ಇದೆ. ಆದರೆ ಎಲೆಗಳು ಮಾತ್ರ ಪುಟಾಣಿ.
ಅರಬ್ ದೇಶದ ವ್ಯಾಪಾರಿಗಳು ತಗೊಬಂದು ನೆಟ್ಟಂತ ಮರ ಇವತ್ತು ಶ್ರೀಲಂಕಾದ ತುಂಬಾ ಹಬ್ಕೊಂಡಿದೆ. ಎಲ್ಲಾ ದ್ವೀಪಗಳಲ್ಲೂ ಕಾಣಕ್ ಸಿಗುತ್ತೆ. ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಈ ಮರದ ಹೂಗಳೇನಿದೆಯೋ ಅದು ಬಿಳಿ ಕಲರ್ ಅಲ್ಲಿ ಇರುತ್ತೆ ಅಂಡ್ ಬರೀ ರಾತ್ರಿ ಮಾತ್ರ ಅರಳುತ್ತಂತೆ, ಬೆಳಗ್ಗೆ ಟೈಮ್ ಅರಳಲ್ಲ. ಸೊ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಊರು ಬಂದ್ಬಿಟ್ಟು ಮನ್ನಾರ್ಗೆ ಹೋಗೋ ರೋಡ್ ಇದು. ಸೊ ಮನ್ನಾರಿಂದ ಈ ಕಡೆಗೆ ಬಂದ್ರೆ ನಿಮಗೆ ಸುತ್ತ ಸಮುದ್ರ ಕಾಣಿಸ ಸಿಗುತ್ತೆ. ನಿಮಗೆ ತೋರಿಸ್ತೀನಿ ರೀ ಒಂದು ಅಂದಾಜು. ಸೊ ಈಗ ಈ ಮೇಲ್ಗಡೆ ರೋಡ್ ಹೋಗ್ತಾ ಇದೆಯಲ್ಲ, ಈ ರೋಡ್ ಹೋಗ್ತಾ ಇರೋದು ಬ್ರಿಡ್ಜ್. ಸೊ ಬ್ರಿಡ್ಜಿಂದ ಆ ಕಡೆಗಿರೋದೆಲ್ಲ ಸಮುದ್ರ. ಅಂಡ್ ಈ ಮನ್ನಾರ್ ಊರ್ ಏನಿದೆಯೋ ಇದು ಫುಲ್ ಒಂದು ದ್ವೀಪ. ಸೊ ಫುಲ್ ಕವರ್ ಆಗಿದೆ. ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ನೋಡಿ, ಅಲ್ಲಿ ಕೋರ್ಟ್ ಒಳಗಡೆ ಹೋಗ್ಬೇಕು ಅಂದ್ರೆ ಫುಲ್ ಎಲ್ಲರೂ ಚೆಕಿಂಗ್ ಮಾಡಿನೇ ಕಳಿಸೋದು. ನೋಡಿ, ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸ್. ಸೊ ಇದು ಕೋರ್ಟು. ನಾವೀಗ ಹೋಗ್ಬೇಕಾಗಿರೋದು ಫೋರ್ಟ್ಗೆ. ಸೊ ಫೋರ್ಟ್ಗೆ ಹೋಗೋಣ ಬನ್ನಿ. ಫೋರ್ಟ್ಗೆ ಹೋಗೋ ದಾರಿ ನೋಡಿ ಈ ಥರ ಇದೆ, ಯಾವುದೋ ಅನ್ಡೆವಲಪ್ಡ್ ಏರಿಯಾ ಥರ ಇದೆ. ಪೋರ್ಚುಗೀಸರು ಕಟ್ಟದಂಥ ಕೋಟೆ ಇದು. ಫಸ್ಟ್ ಪೋರ್ಚುಗೀಸರು ಕಟ್ತಾರೆ 15ನೇ ಶತಮಾನದಲ್ಲಿ. ಅದಾದಮೇಲೆ ಅವ್ರನ್ನ ಸೋಲಿಸಿ ಡಚ್ಚರು ಈ ಜಾಗನ ವಶಪಡಿಸ್ಕೋತಾರೆ. ಡಚ್ಚರು ಬಂದಾದ ಮೇಲೆ ಮತ್ತೆ ಬ್ರಿಟಿಷರು ಬರ್ತಾರೆ, ಬ್ರಿಟಿಷರು ವಶಪಡಿಸ್ಕೋತಾರೆ. ಈ ಥರ ವಯಸ್ಸು ವರ್ಷ ನಡೆಯುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಈ ಕೋಟೆನ ವಶಕ್ಕೆ ಪಡ್ಕೋತಾರೆ. ಯಾಕೆ ಅಂತಂದರೆ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ? ಸೊ ಇದಕ್ಕೋಸ್ಕರ. ಸೊ ಇಲ್ಲಿ ಯಾವುದೇ ಶ್ರೀಲಂಕಾದ ವ್ಯಾಪಾರ ಮಾರ್ಗದ ಒಂದು ಹಡಗಿಲ್ಲಿ ಹೋಗ್ಬೇಕು ಅಂತಂದ್ರೂ ಇದನ್ನು ದಾಟಿ ಹೋಗ್ಬೇಕಾಗಿರುತ್ತೆ. ಸೊ ಇಲ್ಲಿ ಜಾಸ್ತಿ ಮುತ್ತು ರತ್ನಗಳು ಸಿಗ್ತಾ ಇರೋದ್ರಿಂದ ಆ ಹಡಗುಗಳು ಯಾವುದೇ ಹೋದ್ರು ಅದ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ತಿದ್ರು. ಸೊ ಅದಕ್ಕೋಸ್ಕರನೇ ನೋಡಿ ಈ ಒಂದು ಫೋರ್ಟ್ಗೆ ಅಷ್ಟೊಂದು ದೊಡ್ಡ ಮಾರಾಮಾರಿ ನಡೆದಿದೆ. ಏನು ಸಾಕಾಗಿದೆ ನೋಡಿ ಕೋಟೆ. ನೋಡಿ, ಈ ಕಡೆಗೆ ಸಮುದ್ರ, ಮೀನೆಲ್ಲ ಹಿಡಿತಾ ಇದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದರೆ ಕೋಟೆ. 15ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಈ ಕೋಟೆ ಇನ್ನೂ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ಬ್ರಿಟಿಷ್ ಇರೋವರೆಗೂ ಬ್ರಿಟಿಷ್ ಅವ್ರು ಕಸ್ಟಮ್ ಆಫೀಸಾಗಿ ಇಟ್ಕೊಂಡಿದ್ರು. ಬ್ರಿಟಿಷ್ ಹೋದ ಮೇಲೆ ಅಂದರೆ 1948ರ ಮೇಲೆ ಈ ಕೋಟೆನ ಟೂರಿಸಂ ಡಿಪಾರ್ಟ್ಮೆಂಟು ಅಂದರೆ ಶ್ರೀಲಂಕಾದ ಟೂರಿಸಂ ಡಿಪಾರ್ಟ್ಮೆಂಟು ಅಕ್ವೈರ್ ಮಾಡಿಕೊಂಡು ಇವಾಗ ಇದನ್ನು ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಇಟ್ಕೊಂಡಿದೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು, ಡೆವಲಪ್ಮೆಂಟ್ ಕೆಲಸಗಳು ಕೂಡ ನಡೀತಾ ಇದೆ. ಹತ್ತೋಣ ಬನ್ನಿ, ಮೇಲಿಂದ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡ್ರಿ, ಸೊ ಇಲ್ಲಿ ನಿಂತ್ಕೊಂಡು ಅವರೆಲ್ಲ ರಾಯಭಾರ ಮಾಡ್ತಾ ಇದ್ರು ಡಚ್ಚರು, ಪೋರ್ಚುಗೀಸರು. ಆ ಕಲೋನಿಯಲ್ ಪೀರಿಯಡ್ ಅನ್ನೋದೇನಿದೆಯೋ ಅದು ಫುಲ್ಲು ಶ್ರೀಲಂಕಾದಲ್ಲಿ ಚೆನ್ನಾಗಿ ಆಳ್ಬಿಟ್ಟಿದ್ದಾರೆ ಮಾತ್ರ. ನೋಡ್ರಿ, ಇಲ್ಲಿ ಆವಾಗ ಕಟ್ಟಿರೋದೆ. ಸೊ ಅಲ್ಲಿಂದನೂ ಬರ್ಬೋದು. ಹಲೋ, ಯಾ ಏನಕ್ಕೆ ಕರೀತಾವ್ರೆ ಗೊತ್ತಿಲ್ಲಲ್ಲ. ಹಲೋ ಸರ್, ಯಾ ಗುಡ್ ಮಾರ್ನಿಂಗ್. ಓ ಎಂಟ್ರಿ, ಓಕೆ ಎಂಟ್ರಿ, ಯಾ ಓಕೆ, ಥ್ಯಾಂಕ್ ಯು ಸರ್. ಕ್ಯಾನ್ ಐ ವಿಸಿಟ್? ಯಸ್. ಸೊ ಬನ್ನಿ ಇವಾಗ ಇಲ್ಲಿ ಒಳಗಡೆ ನೋಡ್ಕೊಂಬರೋಣ. ಲಿವಿಂಗ್ ಏರಿಯಾ, ಓ ಸಾರಿ, ಓಕೆ. ಸೊ ಅದೇ ಮೇಲ್ಗಡೆ ಎಲ್ಲ ನೋಡ್ಬೋದು ಆ್ಯಂಡ್ ಇಲ್ಲೂ ನೋಡ್ಬೋದು. ನಿಮಗೆ ನಾನು ಗಾಲೆ ಫೋರ್ಟ್ ತೋರಿಸಿದ್ದೆ ಗೊತ್ತಾ, ಅದರಷ್ಟು ಏನು ಚೆನ್ನಾಗಿಲ್ಲ, ಬಟ್ ಓಕೆ ಒಂದು ಸಲ ನೋಡ್ಕೊಂಡು ಹೋಗೋಕ್ಕೆ ಏನು ಟೆನ್ಷನ್ ಇಲ್ಲ. ನೋಡಿ, ಇಲ್ಲಿ ಅವ್ರದ್ದು ಡಚ್ಚರ ಕಾಲದಲ್ಲಿ ಬರೆದಿರ್ತಕ್ಕಂಥ ಇನ್ಸ್ಕ್ರಿಪ್ಟ್ಸ್ಗಳೆಲ್ಲ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಶಾಸನಗಳಿದೆ ಅವ್ರು ಬರೆದಿರೋಂಥದ್ದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮೇ ಬಿ ಇದು ಯಾವುದೋ ಒಂದು ಕೋರ್ಟ್ ಥರ ಏನೋ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಡಚ್ಚರು ಬರೆದಿರೋಂಥದ್ದು.
ಕುಡಿತಾ ಇದ್ದೀನಿ. ಮಿನಿ ತಮಿಳ್ನಾಡು ಮನೆ ನೋಡಿ, ಜಾಫ್ನಾ ಬಸ್ ಸ್ಟಾಪು ಹೆಂಗ್ ಕಾಣಿಸ್ತಾ ಇದೆ ಅಂತ. ಲೈಕ್ ಬಿಲ್ಡಿಂಗ್ಗಳೆಲ್ಲ ಹೆಂಗ್ ಕಟ್ಟಿದ್ದಾರೆ ಅಂತಂದ್ರೆ ಒಂದೇ ತರ ಇದೆ ನೋಡಿ. ಆದ್ರೆ ಅಲ್ಲಿ ದೇವಸ್ಥಾನದ ಶೇಡ್ ಇದೆ, ಅಂದ್ರೆ ಆ ಪಿಲ್ಲರ್ಗಳಿದೆ ನೋಡಿ, ಪಿಲ್ಲರ್ಗಳೆಲ್ಲ ಒಂದೊಂಥರ ದೇವಸ್ಥಾನ ಶೈಲಿ ಕಾಣಿಸಕ್ಕೆ ಸಿಗ್ತಾ ಇದೆ ನನಗೆ. ಈ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ಗೆ ಕನೆಕ್ಟ್ ಆಗಕ್ಕೆ ಆ ಟೈಮಲ್ಲೇ ಸ್ಕೈ ವಾಕ್ ಮಾಡ್ಬಿಟ್ಟವ್ರು ನೋಡಿ. ಬಟ್ಟೆ ಅಂಗಡಿಯಿಂದ ಹಿಡಿದು ಫುಲ್ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಅನ್ಕೊಂತೀನಿ ಈ ಜಾಗ. ಇವಾಗ ನೋಡಿ ಒಂದು ಹೋಟ್ಲಿಗೆ ಬಂದು ಕೂತಿದ್ದೀನಿ. ಸೊ ಈ ಥರ ಇದೆ ಕಂಡೀಷನ್ಸು. ಸೊ ಇಲ್ಲೇ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇದೆ, ವೈಬ್ ಸಿಗ್ತಾ ಇದೆ ನೋಡೋಣ. ಎಸ್, ಅವರು ಟೀ ಮಟ್ಟು. ಸೊ ನೋಡಿ ಇಲ್ಲಿ ನಮ್ಮ ಎಲೆ ನಾವು ತಿಂದಿರ್ತೀವಲ್ಲ, ಅದನ್ನು ತಗೊಂಡೋಗಕ್ಕೆ ಯಾರು ಬರಲ್ಲ. ಸೊ ನಾವೇ ತಗೊಂಡೋಗಿ ಇಡಬೇಕು. ಇಲ್ಲಿ ಇದೆಯಲ್ಲ, ಇಲ್ಲಿ ತಗೊಬಂದು ನಾವೇ ಹಾಕಬೇಕು. ಅಲ್ಲಿರೋ ರಾಮ್ರಾಜ್ ಇದಕ್ಕೆ ಕೂಡ ನಮ್ಮ ರಿಷಬ್ ಶೆಟ್ಟಿನೇ ಬ್ರ್ಯಾಂಡ್ ಅಂಬಾಸಿಡ್ರು. ನೋಡ್ಬಿಟ್ಟು ಖುಷಿನೇ ಆಗೋಯ್ತು ನನಗೆ ಅಲ್ವಾ. ಸೊ ನಮ್ಮವರು ಹೊರಗಡೆನೂ ಹೆಸರು ಆಗ್ತಾ ಇದ್ದಾರೆ ಅಂತಂದಾಗ ಅದು ಆಬ್ವಿಯಸ್ಲಿ ಖುಷಿಯಾಗಿ ಆಗುತ್ತೆ. ಯಾವ ಹಾಸ್ಟೆಲ್ಗೆ ಬಂದಿದ್ದೀನಿ ಅಂತಂದರೆ ಯಾರ್ಲ್ ಹಾಸ್ಟೆಲ್ಸ್ ಜಾಫ್ನಾ ಅಂತ ಬಂದಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ನಿಮಗೆ ಹಾಸ್ಟೆಲ್ ವರ್ಡ್ ಬುಕ್ಕಿಂಗ್ ಇಲ್ಲ, ಡೈರೆಕ್ಟಾಗಿ ಗೂಗಲಲ್ಲೇ ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡು ಬರಬೇಕು. ನಾನು ಇದ್ರ ಲೊಕೇಶನ್ ನಿಮ್ಗೆ ಕೆಳಗಡೆ ಹಾಕಿರ್ತೀನಿ. ಇನ್ ಕೇಸ್ ನೀವೇನಾದ್ರು ಬಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ರೂಮ್ ಹೆಂಗಿದೆ ಅಂತ ತೋರಿಸ್ತಾರೆ. ಇದು ಆ್ಯಕ್ಚುಲಿ ಮೇಯ್ನ್ ರೋಡಿಂದ ಒಳಗಡೆ ಕಾಂಪ್ಲೆಕ್ಸ್ಗೆ ಬಂದು ಬರಬೇಕು ಬಿಡ್ಡ. ಸೊ ಇವಾಗ ಒಂದಷ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಲಗೇಜ್ ಎಲ್ಲ ನಮ್ಮ ಹಾಸ್ಟೆಲಲ್ಲೇ ಉಳಿಸ್ಬಿಟ್ಟು ಇವಾಗ ಹೊರಗಡೆಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಹಾಸ್ಟೆಲ್ಲು. ಸೊ ಇವಾಗ ಹೊರಗಡೆಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ಇಲ್ಲೂ ಕೂಡ ಪೋರ್ಚುಗೀಸರು ಕಟ್ಟಿದಂಥ ಮತ್ತು ಡಚ್ಚರು ಅದನ್ನು ಆಕ್ರಮಿಸ್ಕೊಂಡಂಥ ಒಂದು ದೊಡ್ಡ ಕೋಟೆ ಇದೆ. ಆ ಕೋಟೆ ಇವರು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದು. ನೋಡಿ ಕೋಟೆ ಎಂಟ್ರಿ. ಸೊ ಎಷ್ಟಿದೆ ಟಿಕೆಟ್ಗೆ? ಕಡಿಮೆನೇ ಇದೆ ನೋಡಿ, $770 ತಗೋಬೇಕು ಅಂತಂದರೆ ಫಾರಿನರ್ಸ್ಗೆ $2.5 ಇದೆ. ಆದರೆ ಇಲ್ಲಿ ಲೋಕಲ್ ಅವ್ರಿಗೆ $60 ಇದೆ ಒಂದು ಟಿಕೆಟ್ಗೆ. ಬಟ್ ಸಂಭವ ಏನು ಮಾಡೋಕ್ಕಾಗಲ್ಲ, ನಾವಿವಾಗ ಫಾರಿನರೇ ಅಲ್ವ ಇಲ್ಲಿಗೆ. ಸೊ ಹಂಗಾಗಿ ಕೊಟ್ಟು ಹೋಗ್ತಾ ಇದ್ದೀನಿ. ನೋಡಿ ಎಂಟ್ರಿ ಈ ಥರ ಕಾಣಿಸೋಕ್ಕೆ ಸಿಗುತ್ತೆ. ಡಚ್ಚರು, ಪೋರ್ಚುಗೀಸರು ಇವರೆಲ್ಲ ಏನು ಕಡಿಮೆ ಕೆಲಸ ಮಾಡಿದಾರ ನೋಡಿ. ಇದನ್ನು ಪೋರ್ಚುಗೀಸರು ಕಟ್ಸಿರೋದು ನೋಡಿ. ಇಲ್ಲಿ ನೋಡ್ತಿದ್ದೀರಲ್ಲ ಈ ಕಲ್ಲು, ಇದನ್ನು ನಾನು ನಿಮಗೆ ನಾಳೆ ತೋರಿಸ್ತೀನಿ. ಕೋರಲ್ ಅಂತ ಕರೀತಾರೆ ಇದನ್ನು, ಕೋರಲ್ ಸ್ಟೋನ್ ಅಂತ. ಇದೊಂಥರ ಡಿಫ್ರೆಂಟ್ ಇದೆ. ಸೊ ಈಗ ರಾಮ್ ಸೇತುನ ಕಟ್ಟೋಕ್ಕೆ ಅದೇ ಕಲ್ಲನ್ನು ಬಳಸ್ಕೊಂಡಿರೋದು. ಎಂಟ್ರಿನೇ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಫಸ್ಟು ಪೋರ್ಚುಗೀಸರು ಬಂದು ಕಟ್ತಾರೆ. ಅದಾದಮೇಲೆ ಡಚ್ಚರು ಇದನ್ನು ವಶಪಡಿಸ್ಕೋತಾರೆ. ಡಚ್ಚರು ಬಂದಾದಮೇಲೆ ಏನು ಮಾಡ್ತಾರೆ, ಇನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಮಾಡಾದಮೇಲೆ ಸುತ್ತ ಈ ಥರ ನೀರು ತುಂಬೋ ಥರ ಒಂದು ಸ್ಟ್ರಕ್ಚರ್ನ ಮಾಡಿ ಸೈನಿಕರಿಗೆ ಅಂತ ಸಪ್ರೇಟ್ ಕೋಟೆಗಳನ್ನ ಮಾಡ್ತಾರೆ. ಸೊ ಅದೇನಾಗುತ್ತೆ ಅಂತಂದರೆ ಸೆಕ್ಯೂರಿಟಿನ ಇನ್ನು ಜಾಸ್ತಿ ಮಾಡ್ದಂಗೆ ಆಗುತ್ತೆ. ಎಂಟ್ರಿಲೇ ನೋಡಿ, ಇಲ್ಲಿ ಏನೇನೋ ಬರೆದಿದ್ದಾರೆ. ಆ್ಯಕ್ಚುಲಿ ಎಲ್ಲ ಕೋರಲ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇಟ್ಟಿಗೆಗಳಿಗೂ ಆ ಕಲ್ಲುಗಳಿಗೂ ಏನೇನೋ ಬರೆದಿದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದರೆ ಒಂದು ಗಣಪತಿ ವೆಲ್ಕಮ್ ಮಾಡ್ತಾ ಇದೆ ನಮ್ಮನ್ನು. ಥ್ಯಾಂಕ್ಸ್ ಮ್ಯಾಮ್. ಓಕೆ, ಇಲ್ಲಿ ಬಂದರೆ ನೋಡಿ ಫುಲ್ಲು ಕೋಟೆದು ಡೀಟೇಲ್ಸ್ನ ಹಾಕಿದ್ದಾರೆ ಆಯಿತಾ. LTT ಇದ್ದಂಥ ಟೈಮಲ್ಲಿ ಈ ಜಾಗದಲ್ಲಿ ದೊಡ್ಡ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಈ ಕೋಟೆ ಎಷ್ಟೋ ಅಳಿದೋಗಿದೆ. ಮತ್ತು ಇವಾಗ ಶ್ರೀಲಂಕಾ ತಗೊಂಡ ಮೇಲೆ ಇದನ್ನು ಇಂಪ್ರೂವ್ಮೆಂಟ್ ಮಾಡೋಂಥ ಕೆಲಸನ ಮಾಡಿದೆ. ಸೊ ಮೇಲ್ಗಡೆಯಿಂದ ನೋಡಿದ್ರೆ ಈ ಕೋಟೆ ಇಷ್ಟು ಸಗದಾಗಿ ಕಾಣಿಸುತ್ತೆ ನೋಡಿ, ಏನು ಭರ್ಜರಿಯಾಗಿದೆ ಅಂತ. ಸೊ ಇಲ್ಲೆಲ್ಲ ಒಂದಷ್ಟು ಡೀಟೇಲ್ಸನ್ನೆಲ್ಲ ಬರೆದಿಟ್ಟಿದ್ದಾರೆ. ಅದರಲ್ಲಿ ಜಾಫ್ನಾ ಫೋರ್ಟ್ ಕತೆ ಈ ಥರ ಇತ್ತು, ಬಟ್ ಇವಾಗ ಇದನ್ನು ರಿಸ್ಟೋರ್ ಮಾಡಿ ಕ್ಲೀನಾಗಿ ಇಟ್ಟಿದ್ದೀವಿ ಅಂತ. ಎಸ್, ಇಲ್ಲಿ ನೋಡಿ ಅವ್ರು ಬಳಸ್ತಾ ಇದ್ದಂಥ ಬಂದೂಕು ನೋಡಿ ಎಷ್ಟೆಷ್ಟು ದಪ್ಪ ಇದ್ದಾವೆ. ಆ್ಯಂಡ್ ಪಿರಂಗಿ ನೋಡಿ, ಇಲ್ಲಿ ಪಿರಂಗಿನೂ ಇದೆ. ಇಲ್ಲಿ ನೋಡಿ ಫುಲ್ ಜಾಫ್ನಾ ಹೆಂಗಿತ್ತು ಅಂತ. ಸೊ ಜಾಫ್ನಾನ ಮೊದಲ ಹೆಸರು ಬಂದ್ಬಿಟ್ಟು ಜಾಫ್ನಾ ಪಟ್ಟಣಂ. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತಂದರೆ ನಲ್ಲೂರು ಕಂದಸ್ವಾಮಿ ಟೆಂಪಲ್, ಸಿಂಗ್ಳಿಯಾನ್ ಸ್ಟ್ಯಾಚ್ಯೂ, ನಿಲವಾರೈ ವೆಲ್. ಸೊ ಈ ಥರ ಸುಮಾರು ಜಾಗಗಳಿದೆ. ಸೊ ನಾಳೆ ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ, ಸೊ ನಾನು ಇವಾಗ ಇಲ್ಲಿದ್ದೀನಿ. ಇಲ್ಲಿಂದ ಡೆಲ್ಫ್ಟ್ಗೆ ಹೋಗ್ತೀನಿ. ಡೆಲ್ಫ್ಟ್ ಅಂತ ಕೇಳಿದಾರಲ್ಲ, ಇದನ್ನು ನೆಡುಂದೀವು ಅಂತ ಕರೀತಾರೆ ತಮಿಳಲ್ಲಿ.
ಸೊ ಅಲ್ಲಿಗೆ ಹೋಗೋದೆ ಒಳ್ಳೆ ಮಜಾ, ಬೋಟಲ್ಲೆಲ್ಲ ಹೋಗಬೇಕು. ಸೊ ಆ ಡೆಲ್ಫ್ಟ್ ಇಲ್ಲಿಂದ 45 ಕಿಲೋಮೀಟ್ರು. ಇಲ್ಲಿ ನೋಡಿ ಬಾವಿ ಇದೆ, ಬಟ್ ಅದನ್ನು ಮೇಂಟೈನೇ ಮಾಡಿಲ್ಲ. ಇಲ್ಲಿ ಇವಾಗ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ನನಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಬೇಕಾದ್ರೆ ಈ ನೆಡಲ್ದೀವ್ ಅಂದರೆ ಡೆಲ್ಫ್ಟ್ ಐಲ್ಯಾಂಡ್ ಇದೆಯಲ್ಲ ಅದನ್ನು ನೋಡೋಕ್ಕೆ ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋ ಸರ್ಚ್ ಮಾಡಬೇಕಾದ್ರೆ ಇಲ್ಲಿ ಲೋಕಲ್ ಇರೋರು ಒಬ್ಬರು ಸಿಕ್ಕಿದ್ರು, ಆಯಿತಾ. ಸೊ ಅವ್ರ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ DM ಮಾಡಿದೆ. ಸೊ ಈಗ ಅವ್ರು ಬರ್ತಾ ಇದ್ದಾರೆ, ಸಿಗೋಣ. ಒಬ್ಬರು ಲೋಕಲ್ ಶ್ರೀಲಂಕನ್ ಜೊತೆ ಆ ಒಂದು ಕಾನ್ವರ್ಜೇಷನ್ ಹೆಂಗಿರುತ್ತೆ, ಇವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದನ್ನು ಕೂಡ ಕೇಳೋಣ. ನೋಡಿ ಆಗಲೇ ಡ್ರೈನೇಜ್ ಸಿಸ್ಟಮ್ ಹೆಂಗೆ ಮಾಡಿದ್ದಾರೆ ಅಂತ. ಸೊ ಇಲ್ಲೆಲ್ಲ ಬೀಳೋ ನೀರು ಕ್ಲೀನಾಗಿ ಇದರಲ್ಲಿ ತುಂಬಿಕೊಂಡು ಮತ್ತು ಅಲ್ಲಿಂದ ಔಟ್ಲೆಟ್ ಆಗಿ ಆ ನೀರು ಜಾಗ ಏನಿದೆಯೋ ಅಲ್ಲಿಗೆ ಹೋಗಿ ಸೇರ್ಕೊಬೇಕು. ಏನು ತಲೆಗುರು ಅವ್ರದಲ್ಲ. ನೋಡಿ ಶ್ರೀಲಂಕಾದ ಯೋಗಿ ನಮ್ಮ ನೋಡಕ್ ಪಾಪ ಬೈಕ್ ತಗೊಂಡು ಬಂದಿದ್ದಾರೆ. ಅಲ್ಲಿ ವಣಕಂ யோகி ஆக்சுவலி ஜாஃப்னாதவரோ முதலாவது இந்தியாவில இருந்து எங்க அண்ணா வந்து நிக்கிறார். அண்ணா குமார் அண்ணா தானே உங்களுக்கு பேரு? கிரண் குமார். கிரண் குமார். ஆமா, கிரண் கூப்பிட்டாலே போதும். ஆனா அண்ணா நான் வீடியோ பார்த்துருக்கிறேன். ஆனா நீங்க அதுல கதைச்சது எல்லாமே என்ன மொழி? எங்களோட மொழி வந்து கன்னடா. கன்னடாவில் நமஸ்காரான்னு சொல்லிருங்க. நமஸ்காரா. நமஸ்காரம்னா வணக்கம்னு அர்த்தம். யாழ்ப்பாணம் எப்படி இருக்கு? இது இந்த பகுதியை யாழ்ப்பாணம் சொல்லுவாங்களா? இதுக்குள்ள யாழ்ப்பாணம் தான். ஜாஃப்னா? ஜப்னா வந்து அது இங்கிலீஷ்ல. ஓ அப்படியா? வந்து யாழ்ப்பாணம் தான் சொல்லுவாங்க. ஓ அப்புறம் ஜாஃப்னா பட்டணம் அப்படின்னு போட்டிருக்குல்ல? பட்டணம்னா முதல்ல அந்த ஆரம்ப காலத்துல அந்த பேர் இருந்ததா? இப்போ யாழ்ப்பாணம் தான். யாழ்ப்பாணம். சிங்கள மக்கள் வந்து சகோதர மொழி பேசுற மக்கள் வந்து யாழ்ப்பாணம் யாழ்ப்பாணம் அப்படின்னு சிங்களத்துல சொல்லிடுறோம். ஓகே. இங்கிலீஷ்ல தமிழ்ல சொல்லணும்னா யாழ்ப்பாணம் ಜಾಲ್ಪಾಣಂ. ಇಂಗ್ಲೀಷ್ಲ ಸೊನ್ನೋನ ಜಾಫ್ನಾ. ಜಾಫ್ನಾ ಪಟ್ಟಣ. ಓಕೆ ನೋಡಿ ಎಷ್ಟು ಇನ್ಫಾರ್ಮೇಷನ್ ಗೊತ್ತಾಯಿತು. ಆ್ಯಕ್ಚುಲಿ ಯೋಗಿ ಅವ್ರು ಕನೆಕ್ಟ್ ಆಗಿದ್ದು ನನಗೆ ಹೆಂಗೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರಿಗೆ ಮೆಸೇಜ್ ಹಾಕ್ತೆ. ಸೊ ಏನಕ್ಕೆ ಹಾಕ್ತೆ ಅಂತಂದರೆ, ನೀವು ನೆನ್ನೆ ನೋಡಿದ್ದೀರಲ್ಲ ವಿಡಿಯೋ, ರಾಮ್ ಸೇತು ವಿಡಿಯೋ. ಸೊ ಅದನ್ನು ಇವರ ರೆಫರೆನ್ಸ್ ಮುಖಾಂತರನೇ ನಾನು ತಗೊಂಡಿದ್ದು. 16 லட்சம் ನೋಡಿ. ಲೀಸ್ போட்டா 18 லட்சம் 19 லட்சம் முடியும், ವಡ್ಡಿ ಸೇಂದು ಬರು. ನೋಡಿ ಯೋಗಿ ಅವ್ರ ಹತ್ರ ಇರೋ ಗಾಡಿ ಬಂದ್ಬಿಟ್ಟು R15 ಯಮಹ, ಆಯ್ತಾ. ಸೊ ಈ ಗಾಡಿಗೆ ಎಷ್ಟಾಗತ್ತೆ ಗೊತ್ತಾ? 16 ಲಕ್ಷ ಶ್ರೀಲಂಕನ್ ರುಪೀಸ್ ಆಗುತ್ತಂತೆ. ತಮಾಷೆನೇ ಅಲ್ಲ ಮಾತ್ರ. 16 ಲಕ್ಷ ಅಲ್ಲ, இது வெர்ஷன் 3. வெர்ஷன் 4 வந்து 16 முடியும். 16 செகண்ட்ஸ்ல எடுத்தா இதுல போய் செகண்ட் எடுத்தா ஒரு 10 11 ಲಕ್ಷம். 11 ಲಕ್ಷಂ. ಅದನ್ನು 12 ಲಕ್ಷ ಡಿವೈಡೆಡ್ ಬೈ 3 ಅಂತ ಇಟ್ಕೊಂಡ್ರು 4 ಲಕ್ಷ ರೂಪಾಯಿ ಸೆಕೆಂಡ್ ಹ್ಯಾಂಡ್ ಬೈಕ್ಗೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಶ್ರೀಲಂಕಾದಲ್ಲಿ ನೀವೇನಾದರೂ ಸೆಕೆಂಡ್ಸ್ ಗಾಡಿ ತೊಗೊತೀನಿ ಅಂತಂದ್ರೂ ಎಷ್ಟು ಕಾಸ್ಟ್ಲಿ ಇದೆ ಅಂತ. ಸೊ ವೆಹಿಕಲ್ ಮಾರ್ಕೆಟ್ ಅಂತೂ ಹೆವಿ ಎಕ್ಸ್ಪೆನ್ಸಿವ್ ಇದೆ. ಈಗ ನಾವು ಅಲ್ಲಿ ಫೋರ್ಟ್ನ ನೋಡ್ಕೊಂಡು ಬಂದಾದ್ಮೇಲೆ ನಲ್ಲೂರ್ ಹತ್ರ ಇರ್ತಕ್ಕಂಥ ರಿಯೋ ಐಸ್ ಕ್ರೀಮ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಜಾಫ್ನಾದಲ್ಲಿ ತುಂಬ ಫೇಮಸ್ ಅಂತೆ, ಆಲ್ಮೋಸ್ಟ್ ಎಲ್ಲರೂ ಬರ್ತಾರಂತೆ. ಹಂಗಾಗಿ ಯೋಗಿ ನನ್ನನ್ನು ಕರ್ಕೊಂಡ್ಬಂದರು, ಬನ್ನಿ ಇಲ್ಲಿ ತಿನ್ನಿ ಅಂತ. ಯೋಗಿ ಟೇಸ್ಟ್ ಬಾಕ್ಲಾ ಅಲ್ಲ, ಟೇಸ್ಟ್ ಬಾಕ್ಲಾ? ಎಸ್ ಪಕ್ಕ. ಆ್ಯಂಡ್ ಜೊತೆಗೆ ಇಲ್ಲೊಬ್ಬರನ್ನ ತೋರಿಸಿದ್ರು. ಇಲ್ಲಿ ನೋಡಿ, ಇವರೋட ಪೇರನ್ನ ದಿಲೀಪನ್, ತಿಯಾಗ ದೀಪಂ ದಿಲೀಪನ್ ಅಂತ ಇವ್ರ ಹೆಸರು. ಸೊ ಇವರು ಏನು ಮಾಡಿದ್ದಾರೆ ಗೊತ್ತಾ? 1987ರಲ್ಲಿ ಒಂದು 12 ದಿನ ಉಪವಾಸ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ, ಇಲ್ಲಿರೋ ತಮಿಳ್ ಜನಕ್ಕೆ ಒಂದಷ್ಟು 5 ಡಿಮ್ಯಾಂಡ್ಗಳನ್ನು ಇಂಡಿಯಾ ಗೌರ್ಮೆಂಟ್ಗೆ ಕೊಟ್ಟು ಪಾಪ ಏನೋ ಒಂದು ಉಪವಾಸ ಸತ್ಯಾಗ್ರಹ ಮಾಡಿ ಕೊನೆಗೆ ಅದು ಸಾವಿಗೆ ಹೋಗಿದೆ. ಅಂದರೆ ಪಾಪ ಇಲ್ಲೇ ಸತ್ತೋಗಿದ್ದಾರೆ. ಅದಾದಮೇಲೆ ಅವರ ಒಂದು ಜ್ಞಾಪಕಾರ್ಥವಾಗಿ ಮತ್ತು ಅವ್ರ ಸ್ಮರಣಾರ್ಥವಾಗಿ ನೋಡಿ ಇಲ್ಲೊಂದು ಇದನ್ನು ಕಟ್ಟಿದ್ದಾರೆ. ಉಂಗ ಹೋಟ್ಲ್, ಉಂಗ ಇದೆಲ್ಲ ಏನ ಫೇಮಸ್ ಇರುತ್ತೆ ಆದ ಕೊಡೋದು ನೋಡಿ. ಶ್ರೀಲಂಕಾದ ಯೋಗಿ ಪಾಪ ನಮಗೋಸ್ಕರ ಐಸ್ ಕ್ರೀಮ್ ತಗೊಂಡು ಬರ್ತಾ ಇರೋದನ್ನ. ಈ ಟ್ರೀಟ್ ಬಂದು ಯೋಗಿ ಕಡೆಯಿಂದ. ಯೋಗಿ ಥ್ಯಾಂಕ್ ಯು ಸೋ ಮಚ್. ಏನೋ ರೋಲ್ ಇದೆ? ಹಾಂ, ಮರಕರಿನ ನಾನ್ ವೆಜ್. ಆಲೂಗೆಡ್ಡೆ. ಎಸ್. ರಿಯೋ ಐಸ್ ಕ್ರೀಮ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಬಟ್ ಇಷ್ಟಕ್ಕೆ ಇವ್ರ ದುಡ್ಡಲ್ಲಿ 700 ರೂಪಾಯಿ, ಅಂದರೆ ನಮ್ಮ ದುಡ್ಡಲ್ಲಿ ಹೆಚ್ಚು ಕಡಿಮೆ 200 ರೂಪಾಯಿಗೆ ನೋಡಿ ದೊಡ್ಡದು ಕೊಟ್ಟಿದ್ದಾರೆ.
இதில் 4 ஃப்ளேவர் 4 ಫ್ಲೇವರ್. கீழே ஃப்ரூட்ஸ் அடுத்த அந்த ஜெலி. ಫ್ರೂಟ್ಸ್ ಆ್ಯಂಡ್ ಜೆಲ್ಲಿ. ಮೇಲೆ ನೋಡಿ ಫುಲ್ ಎಲ್ಲ ಗೋಡಂಬಿ ಎಲ್ಲ ಹಾಕಿ ಸಗಣಾಗಿ ಕೊಟ್ಟಿದ್ದಾರೆ ಮಾತ್ರ. ಕ್ವಾಲಿಟಿ ಏನು ಕಮ್ಮಿ ಇಲ್ಲ, ಅಲ್ಟಿಮೇಟ್ ಆಗಿದೆ. ಅದಕ್ಕೆ ಉண்மையாலே நல்லா இருக்கு. ನೋಡಿ ಈ ಶಾಪ್ ಬಂದ್ಬಿಟ್ಟು 1970ರಿಂದನೂ ಇದೆ. ಎಸ್, ಇವಾಗ ಬಂದಾಯ್ತು. ಯೋಗಿ ಮತ್ತು ನಾನಿರೋ ಹಾಸ್ಟ್ಲ್ವರೆಗೂ ಬಂದು ಡ್ರಾಪ್ ಮಾಡಿ ಹೋಯ್ತಾ ಇರೋದು. ಯೋಗಿ ಅಪ್ಪೋ ನಾಮ ನಾಳಿಗೆ ಕೆಡಿಕಲ ಇಲ್ಲ. ಸೊ ಯೋಗಿ ನಾಳೆ ಬರಲ್ಲ, ನಾಳೆಗೆ ನಾನು ಒಬ್ಬನೇ ಹೋಗ್ಬೇಕು. ಯಾಕೆಂತಂದರೆ ಯೋಗಿ ಕೆಲಸ ಇದೆ. ನಾಡಿದ್ದು ಬರ್ತಾನೆ, ಆವತ್ತು ಸಿಗೋಣ. ಆವತ್ತು ಇಲ್ಲೆಲ್ಲಾರ ಆದರೆ ಒಂದು புரிஞ்சிருச்சுல நான் சொன்னது? ஓகே, தேங்க்யூ யோகி. நன்றிண்ணா. கிடைக்கலாம். பாய், தேங்க்யூ. எஸ், டன்.